ಪರಮೇಶ್ವರ ಸುರಲೋಕದಲ್ಲಿ ಪರಮೇಶ್ವರ ಶಿವಲೀಲಾ ನಾಟಕಕ್ಕೆ ಶ್ರೀರಸ್ತು. ಸುರಲೋಕದಲ್ಲಿ ದೇವತೆಗಳು ಹಾಗೂ ದಿಕ್ಪಾಲಕರಾದಿಯಾಗಿ ಎಲ್ಲರೂ ಯಾವ ತೊಂದರೆಯೂ ಇಲ್ಲದೆ ನೆಮ್ಮದಿಯಿಂದಿರುವರಷ್ಟೇ ಪರಮೇಶ್ವರ. ಅದಿರಲಿ, ಈ ಹಿಂದೆ ನಂದಿಯಿಂದ ಶಾಪಗ್ರಸ್ತರಾದ ಉನ್ಮದ ಸನ್ಮದರ ಗಣನಾಯಕರ ಸಮಾಚಾರವೇನು? ಅವರ ಶಾಪ ವಿಮೋಚನೆ ಕಾಲವು ಇನ್ನೂ ಒದಗಿ ಬಂದಿಲ್ಲವೇ ಪರಮೇಶ್ವರ? ಪಾರ್ವತಿ ಕೇಳು, ನಂದಿಯಿಂದ ಶಾಪಕ್ಕೆ ಒಳಗಾದ ಗಣದೀಪರೇ, ಭೂಲೋಕದಲ್ಲಿ ಮಲ್ಲಾಸುರ ಮಣಿಗಾಸುರ ಎಂಬ ಹೆಸರಿನಿಂದ ದಾನವರ ಕುಲದಲ್ಲಿ ಜನಿಸಿ ಬ್ರಹ್ಮನಿಂದ ಅವಿದ್ಯವಾದ ವರಗಳನ್ನು ಪಡೆದು ಅವನನ್ನು ಧಿಕ್ಕರಿಸಿ ದೇವತೆಗಳಿಗೆಲ್ಲ ಬಹಳ ಉಪಟಳವನ್ನು ಕೊಡುತ್ತಿದ್ದಾರೆ ಎಂಬುದನ್ನು ಕೇಳಿದ್ದೇನೆ ಶಂಕರಿ. ಅಂದ ಮೇಲೆ ಆ ದಾನವರನ್ನು ನಿಗ್ರಹಿಸಿ ದೇವತರಲ್ಲಿ ಶಾಂತಿ ಸ್ಥಾಪಿಸಬಲ್ಲ ಶಕ್ತಿಯು ನಿನಗಿಲ್ಲವೇ ಶಿವನೇ? ಇರುವುದು ದೇವಿ, ಆದರೆ ಅವರನ್ನು ನಿಗ್ರಹಿಸುವ ಕಾಲವು ಒದಗಿ ಬರಬೇಕು ಈಶ್ವರಿ. ಹೀಗೆ ಕಾಲವನ್ನು ಕಳೆಯುತ್ತಾ ಕುಳಿತರೆ ದೇವತೆಗಳ ಗತಿಯೇನು ಶಿವನೇ? ಪಾರ್ವತಿ, ನೀನು ಹೇಳುವುದು ಸರಿ, ಆದರೆ ದೇವತೆಗಳಿಗೆಲ್ಲ ಕೆಲವು ಕಾಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕು. ಆಗಲೇ ಅವರಿಗೆ ಸರಿಯಾದ ವಿವೇಕವು ಉಂಟಾಗುವುದು. ಅಂದರೆ ಏನು ಶಿವನೇ? ಅಂದರೆ ದೇವತೆಗಳೆಲ್ಲ ತಮ್ಮ ಸರಿಸಮಾನರು ಯಾರು ಇಲ್ಲವೆಂದು ಕೊಬ್ಬಿ ಅಹಂಕಾರದಿಂದ ಬೀಗುತ್ತಿದ್ದರು. ಈಗ ಆ ದಾನವರ ಉಪಟಳದಿಂದಾಗಿ ದೇವತರಲ್ಲಿದ್ದ ಅಹಂಕಾರವು ಅಡಗಿ ಪದವಿಚ್ಯುತರಾಗಿ ನೆಲೆ ಇಲ್ಲದಂತೆ ಅಲೆಯುತ್ತಿರುವಂತೆ ತೋರುತ್ತಿರುವುದು ಮಹೇಶ್ವರಿ. ಇದೇನು ಹೇಳುತ್ತಿರುವೆ ಶಿವನೇ? ದಿಕ್ಪಾಲಕರಾದಿಯಾಗಿದ್ದು ಸುರರೆಲ್ಲ ಪದವಿಚ್ಯುತರಾಗಿ ಅಲೆಯುತ್ತಿರುವರೆ, ಇದು ನಿಜವೇ? ಪಾರ್ವತಿ, ನಿಜಾಂಶ ಏನೆಂಬುದು ನಿನಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ವೇದ್ಯವಾಗುವುದು ದೇವಿ. ನಾರಾಯಣ 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 ನಾರಾಯಣ. ಲೋಕನಾಯಕ ಶಂಕರ, ಲೋಕಮಾತೆ ಪಾರ್ವತಿ ದೇವರಿಗೆ ನಾರದನ ಅನಂತ ವಂದನೆಗಳು. ಬಾನಾರದ ಕೈಲಾಸ ಗಣವಂದಿತ ದೇವ, ಕೈಲಾಸ ಗಣವಂದಿತ ಕೈಲಾಸ ಗಣವಂದಿತ ದೇವ, ಕೈಲಾಸ ಗಣವಂದಿತ ಭಕ್ತರ ಪಾಲಿಪ ದೇವಾದಿ ದೇವ. ನಾರಾಯಣ ನಾರಾಯಣ. ಭಕ್ತರ ಪಾಲಿಪ ದೇವಾದಿ ದೇವ, ಕೈಲಾಸ ಗಣವಂದಿತ ದೇವ, ಕೈಲಾಸ ಗಣವಂದಿತ. ನಿನ್ನಯ ನಾಮವ ಅಗಳುತ್ತೆ ಜಗದೇ, ನಿನ್ನಯ ನಾಮವ ಹೊಗಳುತ್ತೆ ಜಗದೇ. ಅರಸುತ್ತ ಬಂದೆ ನಾನವ ಕರೆದೆ, ಅರಸುತ್ತ ಬಂದೆ ನಾನವ ತರಿಸೆ. ವರನು ತಲೋಲ ವಿವಿಧರ ಪಾಲ, ವರನು ತಲೋಲ ವಿವಿಧರ ಪಾಲ. ಭಕ್ತರ ಪಾಲಿಪ ದೇವಾದಿ ದೇವ, ಭಕ್ತರ ಪಾಲಿಪ ದೇವಾದಿ ದೇವ, ಕೈಲಾಸ ಗಣವಂದಿತ ದೇವ, ಕೈಲಾಸ ಗಣವಂದಿತ ವಂದಿತ ವಂದಿತ. ಲೋಕನಾಯಕ ಶಂಕರ, ಲೋಕಮಾತೆ ಪಾರ್ವತಿ ದೇವರಿಗೆ ನಾರದನ ಅನಂತ ವಂದನೆಗಳು. ಬಾನಾರದ, ನಿನಗೆ ಶುಭವಾಗಲಿ. ಈ ಆಸನದಲ್ಲಿ ಕುಳಿತುಕೋ. ನಾರದರೆ, ನೀವೀಗ ಯಾವ ಕಡೆಯಿಂದ ಬಂದಿರುವಿರಿ? ಬಂದ ಸಮಾಚಾರವೇನಾದರೂ ಉಂಟೆ? ಪಾರ್ವತಿ, ವಿಶೇಷವಿಲ್ಲದೆ ನಾರದರು ಬರುವ ಪದ್ಧತಿಯೇ ಇಲ್ಲವಲ್ಲ ದೇವಿ? ಪರಮೇಶ್ವರ, ಶಿವಲೀಲಾ ನಾಟಕವು ಇದೀಗ ತಾನೇ ಪ್ರಾರಂಭವಾಗಿದೆ ಎಂದ ಮೇಲೆ ವಿಶೇಷವಷ್ಟೇ ಅಲ್ಲ, ವಿಶೇಷದ ಮೇಲೆ ವಿಶೇಷತೆ ಇದ್ದೇ ಇರುತ್ತದೆ ಪರಮೇಶ್ವರ. ನಾರದರೆ,
ನೀವು ಆಡುತ್ತಿರುವ ಮಾತಿನಲ್ಲಿ ಯಾವುದೋ ನಾಟಕಕ್ಕೆ ತಳಹದಿಯನ್ನು ಹಾಕಿದಂತೆ ಆಗುತ್ತದೆ ಅಲ್ಲವೇ ನಾರದ? ನಿನ್ನ ಪದ್ಧತಿಯ ಹಾಗೆ ಯಾವುದೋ ನಾಟಕಕ್ಕೆ ತಳಹದಿಯನ್ನು ಹಾಕುವುದು, ನಡೆಯುವುದನ್ನು ನೋಡುತ್ತಾ ಸಂತೋಷ ಪಡುವುದು, ಅದನ್ನು ಶಿವನಲ್ಲಿ ಹರಕೆ ಮಾಡಿಕೊಳ್ಳುವುದು ಅಲ್ಲವೇ ಮಹರ್ಷಿ? ಮತ್ತೆ ಈಗ ಯಾವ ಹೊಸ ನಾಟಕಕ್ಕೆ ತಳಹದಿಯನ್ನು ಆಡಲಿಕ್ಕೆ ಬಂದಿರುವೆ, ಅದನ್ನು ಶಿವನಲ್ಲಿ ಹರಕೆ ಮಾಡಿಕೊಳ್ಳಬಹುದಲ್ಲವೇ ನಾರದ? ಮಹಾತಾಯಿ, ಯಾವಾಗಲೂ ಈ ನಾರದ ಮೇಲೆ ತಮ್ಮ ಆಕ್ಷೇಪಣೆ ಇದ್ದೇ ಇರುತ್ತದಲ್ಲ ತಾಯಿ. ಅದನ್ನೇ ನಾನು ಆಶೀರ್ವಾದ ಅಂತ ತಿಳಿದು ಮನದಲ್ಲಿಯೇ ವಂದಿಸುತ್ತೇನೆ ತಾಯಿ. ತಾಯಿ, ಈಗ ಯಾವ ಹೊಸ ನಾಟಕವೂ ಇಲ್ಲ ತಾಯಿ. ಈಗ ತಾನೇ ಶಿವಲೀಲಾ ನಾಟಕವು ಪ್ರಾರಂಭವಾಗಿದೆ. ಅಂದ ಮೇಲೆ ಇನ್ಯಾವ ಹೊಸ ನಾಟಕ ಇರುತ್ತದೆ ತಾಯಿ? ಅದನ್ನು ನೋಡುತ್ತಾ ಅಲ್ಲಲ್ಲಿ ಸಂಚರಿಸಿ ನಡೆಯತಕ್ಕ ವಿದ್ಯಮಾನಗಳನ್ನೆಲ್ಲ ಪರಶಿವನಲ್ಲಿಗೆ ನಿವೇದನೆ ಮಾಡಿಕೊಳ್ಳಲು ಬಂದಿದ್ದೇನೆ ತಾಯಿ. ತಾಯಿ, ಈಗ ಹೊಸ ನಾಟಕವು ಯಾವುದೂ ಇಲ್ಲ ತಾಯಿ. ನಾರದರೆ, ಬರೀ ಮಾತಿನಲ್ಲಿಯೇ ಕಳಕಳೆಯಬೇಡಿ. ಮುಖ್ಯ ವಿಷಯವೇನಾದರೂ ಇದ್ದರೆ ಸನ್ನಿಧಿಯಲ್ಲಿ ಹರಕೆ ಮಾಡಿ. ಪರಮೇಶ್ವರ, ಸರ್ವಜ್ಞಾನ ಅರಿತ ನಿನಗೆ ತಿಳಿಯದ ವಿದ್ಯಮಾನ ಉಂಟೆ? ಶಿವನೇ, ಆದರೂ ನನಗೆ ತಿಳಿದಷ್ಟು ನಿನ್ನಲ್ಲಿ ಹರಕೆ ಮಾಡಿಕೊಳ್ಳನು ಪರಮೇಶ್ವರ. ದೂರ್ಜಟಿ, ನಿನ್ನ ಅನುಗ್ರಹದಿಂದಲೇ ಹಿಂದೆ ಜನಿಸಿದ ಮಣಿಮಲ್ಲಾಸುರೆಂಬ ದಾನವರು ಪ್ರಬಲರಾಗಿ ಪ್ರಬುದ್ಧರಾಗಿ ಲೋಕ ಕಳಹೀನರಾಗಿರುವರು. ಶಿವನೇ, ಅವರ ಉಪಟಳದಿಂದ ಲೋಕಗಳೇ ತತ್ತರಿಸಿ ತಲ್ಲಣಗೊಂಡಿರುವರು. ಶಿವನೇ, ಆ ದಿಕ್ಪಾಲಕರ ಚೈತನ್ಯಗಳಿಗೆ ಉಳಿಗಾಲವೇ ಇಲ್ಲದಂತ ಸಮಯ ಬಂದಿದೆ ಪರಶಿವನೇ. ಆದರೆ ಬ್ರಹ್ಮದೇವ ಮೊದಲಾದ ದಿಕ್ಪಾಲಕರು ನಿಮ್ಮನ್ನು ಭೇಟಿ ಮಾಡಲು ಇದೀಗ ಬರಬಹುದು ಪರಮೇಶ್ವರ. ಅದು ಬ್ರಹ್ಮ ವಿಷ್ಣು ಮುಂದು ಮಾಡಿಕೊಂಡು ದಿಕ್ಪಾಲಕರು ಬಂದೇ ಬಿಟ್ಟರು ಪರಮೇಶ್ವರ. ಬಾ, ಈ ಕಡೆ ಬಾ. ಆ ಕಡೆ ಹೋಗು. ಶಶಿಧರ ಗಜ ಚರ್ಮಾಂಬರ ಗಂಗಾಧರ
ಗುರು ಪಾರ್ವತಾಪತೆಯೇ ಹರ ಹರ ಮಹಾದೇವ ಹರ ನಮ ಗುರು ಪಾರ್ವತಾಪತೆಯೇ ಹರ ಹರ ಮಹಾದೇವ ನಮ ಗುರು ಪಾರ್ವತಾಪತೆಯೇ ಹರ ಹರ ಮಹಾದೇವ ಬಾ ನಾರಾಯಣ. ಬ್ರಹ್ಮ ದಿಕ್ಪಾಲಕರೇ, ನಿಮಗೆ ಶುಭವಾಗಲಿ. ಈ ಆಸನದಲ್ಲಿ ಕುಳಿತುಕೊಳ್ಳಿ. ನಾರಾಯಣ, ಬ್ರಹ್ಮದೇವ ದೇವತೆಗಳೊಡನೆ ಆಗಮಿಸಿದ ಕಾರ್ಯಗೌರವೇನೆಂಬುದನ್ನು ಕೇಳಿ ತಿಳಿದುಕೊಳ್ಳಬಹುದಷ್ಟೇ ಶ್ರೀಹರಿ. ಮಹಾದೇವ, ಹಿಂದೆ ನಿನ್ನ ಅನುಗ್ರಹದಿಂದಲೇ ಜನಿಸಿದ ವಜ್ರಾಸುರನ ಮಕ್ಕಳಾದ ಮಲ್ಲಾಸುರ ಮಣಿಗಾಸುರ ಎಂಬ ದಾನವರ ಉಪಟಳದಿಂದ ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳು ಹಬ್ಬದಿನಗಳು ನಡೆಯುವುದಕ್ಕೆ ತೊಂದರೆಯಾಗಿರುವುದರಿಂದ ನಡೆಯುವಂತಿಲ್ಲ. ಇಷ್ಟೇ ಅಲ್ಲದೆ ದಿಕ್ಪಾಲಕರ ಪಟ್ಟಣಗಳನ್ನೆಲ್ಲ ಸೂರೆಗೊಂಡು ದಿಕ್ಪಾಲಕರನ್ನು ಪದವೀಚ್ಯುತರನ್ನಾಗಿ ಮಾಡಿ ಅವರ ಅಂತಃಪುರದ ಸ್ತ್ರೀಯರನ್ನೆಲ್ಲ ಮಾನಭಂಗ ಮಾಡಿ ಸೆರೆಯಲ್ಲಿಟ್ಟು ಕುಬೇರನ ಭಂಡಾರವನ್ನು ಬರಿದು ಮಾಡಿ ಅಮರಾವತಿಯ ಐಶ್ವರ್ಯವನ್ನೆಲ್ಲ ಸೂರೆಗೊಂಡು ಯಮನಗರಿಯನ್ನು ಹಾಳು ಮಾಡಿ, ಇಷ್ಟೇ ಅಲ್ಲ ಶಿವನೇ, ಸತ್ಯಲೋಕ ವೈಕುಂಠ ಕೈಲಾಸಗಳಿಗೆ ದಾಳಿಯನ್ನಿಡುವ ಆಲೋಚನೆ ಇದ್ದರಂತೆ ಎಂದು ನಾರದರಿಂದ ತಿಳಿದು ಬಂದಿದೆ. ಪರಮೇಶ್ವರ, ಆ ದುಷ್ಟ ದಾನವರನ್ನು ಆದಷ್ಟು ಜಾಗ್ರತೆಯಿಂದ ನಿಗ್ರಹಿಸಿ ದೇವತರನ್ನು ಕಾಪಾಡು ಶಿವನೇ, ಕಾಪಾಡು. ನಾರಾಯಣ, ಈ ಬ್ರಹ್ಮದೇವನ ಅನುಗ್ರಹವು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯಿತು. ಶ್ರೀಹರಿ, ದಾನವರು ಅವರವರ ಕುಲ ಪದ್ಧತಿಯಂತೆ ತಪಸ್ಸನ್ನು ಆಚರಿಸಿದರು, ಅದು ಸರಿ. ಆದರೆ ಈ ಬ್ರಹ್ಮದೇವನು ತನ್ನನ್ನೇ ತಾನು ಮರೆತು ಆ ದಾನವರಿಗೆ ವರಪ್ರದಾನ ಮಾಡಿರುವುದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿರುವುದು. ಆದುದರಿಂದ ಆ ದಾನವರು ಈ ಬ್ರಹ್ಮನಿಂದ ಅವಿಧೇಯದ ವರಗಳನ್ನು ಪಡೆದು ದೇವತೆಗಳನ್ನೆಲ್ಲ ಧಿಕ್ಕರಿಸಿ ನನಗೂ ಸಹ ಬಹಳ ಉಪಟಳವನ್ನು ಕೊಡುತ್ತಿರುವರು. ಹಾಗಾಗಿಯೇ ಆ ದಾನವರು ಕೈಲಾಸ, ವೈಕುಂಠ, ಸತ್ಯಲೋಕಗಳಿಗೂ ಸಹ ದಾಳಿಯನ್ನಿಡುತ್ತಿರುವರು. ಮಹಾದೇವ, ಆ ದಾನವರ ತಪಸ್ಸಿಗೆ ಮೆಚ್ಚಿ ಮಹಾವರಗಳನ್ನು ನಾನು ಕೊಟ್ಟಿದ್ದು ಅಪರಾಧವಾಯಿತೆಂದು ಈಗ ಅರಿತುಕೊಂಡೆ ಶಿವನೇ. ನನ್ನನ್ನೇ ನಾನು ಮರೆತು ಆ ಮೂರ್ಖರಿಗೆ ವರಪ್ರದಾನ ಮಾಡಿರೋದು ನನ್ನದು ಒಂದನೇ ಮಹೇಶ್ವರ. ಅದಕ್ಕೆ ವಿಷಾದಪಟ್ಟು ನಿನ್ನಲ್ಲಿ ಕ್ಷಮೆ ಬೇಡುತ್ತೇನೆ. ಬ್ರಹ್ಮದೇವ, ಆ ದಾನವರಿಗೆ ಏನೆಂದು ವರಪ್ರದಾನ ಮಾಡಿರುವೆ, ಅದನ್ನಾದರೂ ತಿಳಿಸು ನೋಡೋಣ. ಪರಮೇಶ್ವರ, ಅವರು ಬೇಡಿದ ವರಗಳೇನೆಂದರೆ ಹಜ, ಹರಿ, ಸುರ ನರಾದಿಗಳಿಂದಲೂ ಮತ್ತು ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ರಾಕ್ಷಸರಾದಿಯಾಗಿ ಯಾರಿಂದಲೂ ಮರಣವಾಗಕೂಡದು ಎಂಬುದಾಗಿ ಬೇಡಿಕೊಂಡರು. ನಾನು ತಥಸ್ತು ಎಂದು ಅನುಗ್ರಹಿಸಿದ್ದೇನೆ ಶಿವನೇ. ಅಂತೆಯೇ ದುರಳ ದಾನವರನ್ನು ಸರ್ವಶಕ್ತನಾದ ನೀನೇ ನಿಗ್ರಹಿಸಬೇಕಿಲ್ಲದೆ ಇನ್ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ಆ ದಾನವರನ್ನು ನಿಗ್ರಹಿಸಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಶಿಶುವೇಶ. ಮಹೇಶ್ವರ, ಆ ದಾನವರನ್ನು ನಿಗ್ರಹಿಸಿ ದೇವತೆಗಳನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಮಹೇಶ್ವರ. ಪರಶಿವನೇ, ನಮ್ಮ ಕಷ್ಟ ಪರಂಪರೆಗಳನ್ನು ಉದ್ಧರಿಸಬೇಕೆಂದು ಬೇಡುವೆವು ಶಿವನೇ. ಮಹಾದೇವ, ಆ ಕ್ರೂರ ದಾನವರನ್ನು ಸಂಹರಿಸಿ ನಮ್ಮ ಪಟ್ಟಣಗಳನ್ನು ವಸ್ತು ವಾಹನಾದಿ ಐಶ್ವರ್ಯಗಳನ್ನು ನಮಗೆ ಲಭಿಸುವಂತೆ ಸಗಿ ದಯಪಾಲಿಸಬೇಕೆಂದು ಬೇಡುವೆವು ಮಹಾದೇವ. ದಿಕ್ಪಾಲಕರೇ, ನೀವಿನ್ನು ಹೊರಡಿ. ನಿಮಗಿನ್ನು ಯಾವ ಯೋಚನೆಯೂ ಬೇಡ. ಆ ದಿಕ್ಪಾಲಕರ ಯೋಚನೆಯನ್ನು ಬಿಟ್ಟು, ಆ ದಾನವರ ಯೋಚನೆಯನ್ನು ಬಿಟ್ಟು ನೀವಿನ್ನು ನಿಶ್ಚಿಂತೆಯಿಂದ ಇರಬಹುದು. ನೀವಿನ್ನು ಹೊರಡಿ, ನಿಮಗಿನ್ನು ಯಾವ ಯೋಚನೆಯೂ ಬೇಡ. ನಾವು ಶುಭ ದಿನವನ್ನು ನಿಶ್ಚಯಿಸಿ ಸಮರವನ್ನು ಸಾರಬೇಕಾಗಿದೆ. ಆದುದರಿಂದ ದೇವತೆಗಳೆಲ್ಲ ಸಕಲ ಸನ್ನಾಹಗಳೊಂದಿಗೆ ಸಮರ ಸಿದ್ಧತೆಯಲ್ಲಿರಬೇಕೆಂದು ನಮ್ಮ ಆಜ್ಞೆಯನ್ನು ಸೂಚಿಸಿರಿ. ಹಾಗೆಯೇ ಗಣಸಮೂಹಕ್ಕೆಲ್ಲ ಕೈಲಾಸಗಿರಿಗೆ ಅನತಿ ದೂರದಲ್ಲಿ ಇರಬೇಕೆಂದು ಸೂಚಿಸಿರಿ. ನೀವಿನ್ನು ಹೊರಡಿ. ನೀವೆಲ್ಲರೂ ಸತ್ಯಲೋಕಕ್ಕೆ ಹೋಗಿ ಸಕಲ ಸನ್ನಾಹಗಳೊಂದಿಗೆ ಸಮರ ಸಿದ್ಧತೆಯಲ್ಲಿರಬೇಕು. ತಿಳಿಯಿತೆ? ನೀವಿನ್ನು ಹೊರಡಿ. ನಾರಾಯಣ, ಪರಮೇಶ್ವರ, ಆ ದಾನವರನ್ನು ನಿಗ್ರಹಿಸುವುದು ಸುಲಭ ಸಾಧ್ಯವಿಲ್ಲ. ಎಂತಹ ಆಯುಧಗಳಿಂದಲೂ ಕೊನೆಗೆ ನಿನ್ನ ಸುದರ್ಶನ ಚಕ್ರದಿಂದಲೂ ಅವರನ್ನು ವಧಿಸಲು ಸಾಧ್ಯವಿಲ್ಲ. ಅವರನ್ನು ನನ್ನ ತ್ರಿಶೂಲದಿಂದಲೇ ವಧಿಸಲು ಸಾಧ್ಯ. ಅದು ಈಗಲೇ ಸಾಧ್ಯವಿಲ್ಲ. ಅದಕ್ಕೂ ಒಂದು ಅವಧಿಯುಂಟು. ಈಗಾಗಲೇ ಅವಧಿಯು ಸಮೀಪಿಸುತ್ತಾ ಬಂದಿರುವುದು. ಅವಧಿಯು ಮುಗಿದ ಕೂಡಲೇ ದುರುಳರ ನಿಗ್ರಹ ಕಾರ್ಯಕ್ಕೆ ಕೈ ಹಾಕುವೆನು. ಆದುದರಿಂದ ಶ್ರೀಹರಿ, ನಿನ್ನನ್ನು ಸುರಸೇನೆಗೆಲ್ಲ ಮುಖ್ಯ ಸೇನಾಧಿಪತಿಯನ್ನಾಗಿ ಆರಿಸಿ
ಶ್ರೀ ಹೆಗಡೆ ಎಂಬ ಅಭಿಧಾನದಿಂದ ನಿನ್ನನ್ನು ನೇಮಿಸಿ ಆಶೀರ್ವದಿಸುವೆನು. ನೀನು ಈಗಲೇ ವೈಕುಂಠಕ್ಕೆ ತೆರಳಿ ಸಕಲ ಸನ್ನಾಹಗಳೊಂದಿಗೆ ಸಿದ್ಧತೆಯಲ್ಲಿರಬೇಕು, ತಿಳಿಯಿತೆ? ಮಹಾರಾಜ್ಞೆ. ನೀವಿನ್ನು ಹೊರಡಿ. ಸುರಸೇನಾಧಿಪತಿ ಹೆಗಡೆಗೆ, ಸುರಸೇನಾಧಿಪತಿ ನಾರಾಯಣ ಹೆಗಡೆಗೆ, ಸುರಸೇನಾಧಿಪತಿ ನಾರಾಯಣ ಹೆಗಡೆಗೆ, ಸುರಸೇನಾಧಿಪತಿ ನಾರಾಯಣ ಹೆಗಡೆಗೆ. ನಾರದ, ಪರಮೇಶ್ವರ. ಇಲ್ಲಿನ ವಿದ್ಯಮಾನಗಳನ್ನು ನೀನು ಅರಿತುಕೊಂಡಂತಾಯ್ತು ತಾನೆ? ಹೌದು ಪರಮೇಶ್ವರ. ನೀನು ಈಗಲೇ ಮಣಿದುರ್ಗಕ್ಕೆ ಹೋಗಿ ಆ ದಾನವರೇ ನಮ್ಮ ಮೇಲೆ ಸಮರ ಸಾರಿ ಬರುವಂತೆ ಪ್ರೇರೇಪಿಸಬೇಕು. ಆಗ ನೀನು ಆ ಮೂರ್ಖರಿಗೆ ತಿಳಿಸುವ ಸಂದೇಶವೇನೆಂದರೆ, ನೀವು ಬ್ರಹ್ಮನ ವರಬಲದಿಂದ ಕೊಬ್ಬಿ ದೇವತೆಗಳ ಪಟ್ಟಣಗಳನ್ನೆಲ್ಲ ಸೂರೆಗೊಂಡು ದೇವತಾಂಗನೆಯರನ್ನೆಲ್ಲ ಸೆರೆಯಲ್ಲಿ ಹಾಕಿ ಮಹಾಪರಾಧವನ್ನು ಎಸಗಿರುವಿರಿ. ಪ್ರಯುಕ್ತ ನಿಮಗೆ ನಿಮ್ಮ ಪ್ರಾಣಗಳ ಮೇಲೆ ಆಸೆ ಇದ್ದರೆ ಸೆರೆಯಲ್ಲಿಟ್ಟಿರುವ ದೇವತಾಂಗನೆಯರನ್ನೆಲ್ಲ ಸೆರೆಯಿಂದ ಬಿಡುಗಡೆ ಮಾಡಿ ಸುರರಲ್ಲಿ ಸ್ನೇಹವನ್ನು ಬೆಳೆಸಿ ಸುಖದಿಂದ ಬಾಳಿರಿ. ಇಲ್ಲವೇ ಅನರ್ಥಕ್ಕೆ ಗುರಿಯಾಗಿರುವಿರಿ, ಎಚ್ಚರ. ಹೀಗೆಂದು ನಮ್ಮ ಸಂದೇಶವನ್ನು ಆ ಮೂರ್ಖರಿಗೆ ತಿಳಿಸಿ ಅಲ್ಲಿನ ವಿದ್ಯಮಾನಗಳನ್ನು, ಅಂದರೆ ಅಲ್ಲಿನ ಸೂಕ್ಷ್ಮವಾದ ವಿಚಾರಗಳನ್ನು ಅರಿತುಕೊಂಡು ಬರಬೇಕು, ತಿಳಿಯಿತೆ? ಮಹದಾಜ್ಞೆ ಪರಮೇಶ್ವರ. ನೀನಿನ್ನು ಹೊರಡು. ನಿನ್ನಯ ನಾಮವ ಹೊಗಳುತ್ತೆ ಜಗದಿ, ನಿನ್ನಯ ನಾಮವ ಹೊಗಳುತ್ತೆ ಜಗದಿ, ಅರಸುತ್ತ ಬಂದೆ ನಾನವ ತರಿಸಿ, ಅರಸುತ್ತ ಬಂದೆ ನಾನವ ತರಿಸಿ, ದಿವಿಜರ ಲೋಲ ಪರನು ತಲೋಲ, ಪರನು ತಲೋಲ ದಿವಿಜರ ಪಾಲ, ಭಕ್ತರ ಪಾಲಿಪ ದೇವಾದಿ ದೇವಾ, ಭಕ್ತರ ಪಾಲಿಪ ದೇವಾದಿ ದೇವಾ, ಕೈಲಾಸ ಗಣ ವಂದಿತ ದೇವಾ, ಕೈಲಾಸ ಗಣ ವಂದಿತ ವಂದಿತ ವಂದಿತ. ಪಾರ್ವತಿ, ವಿದ್ಯಮಾನವೇನೆಂಬುದರ ಹೃದ್ಗೋಚರವಾಯಿತೆ ದೇವಿ? ಮಹಾದೇವ, ನಿನ್ನ ಲೀಲೆಯು ಬಹು ವಿಚಿತ್ರವಾದದ್ದು. ನಿನ್ನ ಲೀಲಾ ನಾಟಕವೂ ಸಹ ಬಹು ಗಹನವಾದದ್ದು. ಅದನ್ನು ಅರಿತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಇಗೋ ಶಿವನೇ, ನಿನಗೂ ನಿನ್ನ ಅಗಾಧವಾದ ಶಿವಲೀಲಾ ನಾಟಕಕ್ಕೂ ಶತಾಧಿಕ ವಂದನೆಗಳು. ಅರ್ಧ ಶರೀರ ಅಲಂಕೃತ ಗಿರಿಜ, ಅರ್ಧ ಶರೀರ ಅಲಂಕೃತ ಗಿರಿಜ, ಅರ್ಧ ವಿಭೂಷಿತ ಗಂಗಾಧರ, ಶಶ ಚೂಡಾಮಣಿ ರಸಿಕ ಸಿಕಾಮಣಿ, ಶಶಿ ಚೂಡಾಮಣಿ ರಸಿಕ ಸಿಕಾಮಣಿ, ಮದನ ಶರವೆನುತ ಕಲಿತ ಶುಭಚರಿತ, ಮದನ ಶರವೆನುತ ಕಲಿತ ಶುಭಚರಿತ, ತ್ರಿಲೋಚನ ತಪೋವನ ಗಿರಿಧರ, ತ್ರಿಲೋಚನ ತಪೋವನ ಗಿರಿಧರ, ಜಯ ಜಯ ಗಂಗಾಧರ, ಜಯ ಗೌರೀವರ, ಕರುಣಾಕರ ಶಂಕರ, ಜೈ ಸಚ್ಚಿದಾನಂದ ನಿರ್ಮಲದಾನ, ಜಯ ಜಯ ಗಂಗಾಧರ. ನಾರಾಯಣ ನಾರಾಯಣ. ಓಹೋ ಪರಮೇಶ್ವರ, ನಿನ್ನ ಲೀಲಾತರಂಗವು ಬಹಳ ಮಹತ್ತರವಾದುದು. ನೋಟುಗರಿಗೆ ಬಹು ರಮ್ಯವಾಗಿಯೂ ಅಪ್ಯಾಯಮಾನ್ಯವಾಗಿಯೂ ತೋರುವುದು. ನಿನ್ನ ಈ ಲೀಲಾತರಂಗದ ಆಳವನ್ನು ತಿಳಿಯಲು ಈ ಜಗತ್ತಿನ ಆವುಗಳನ್ನು ತಿಳಿಯಬಲ್ಲ ಆ ಜಗನ್ನಿಯಮಕನಾದ ಶ್ರೀಹರಿ ಇರುವಾಗ ಅದರ ಚಿಂತೆ ನನಗೇಕೆ? ನಾನೀಗ ಮಣಿದುರ್ಗಕ್ಕೆ ಹೋಗಿ
ಅಲ್ಲಿ ದಾನವರನ್ನು ಕಂಡು ಅವರ ಕಾರ್ಯಕ್ರಮಗಳು ಹೇಗಿರಬೇಕೋ ತಿಳಿದುಕೊಂಡು ಅವರ ಸಂದೇಶವನ್ನು ಅವರಿಗೆ ತಿಳಿಸಿ ಅವರನ್ನು ಉದ್ರೇಕಗೊಳಿಸುವರು. ಅಲ್ಲಿನ ವಿದ್ಯಮಾನಗಳನ್ನು ತಿಳಿದುಕೊಂಡು ಕೂಡಲೇ ಬಂದು ಪರಶುವಿನಲ್ಲಿ ಅರಕೆ ಮಾಡಿಕೊಳ್ಳರು. ನಾರಾಯಣ ನಾರಾಯಣ. ಹಲೋ,
ನಾವು ಇದುವರೆಗೂ ದಿಗ್ವಿಜಯಕ್ಕೆ ಹೋಗಿ ದೇವಲೋಕಗಳನ್ನೆಲ್ಲ ಸೂರಗೊಂಡು ಯಾರು ಸರಿ ಸಮರೊಳಗೆ ತೀರ ಕಂಠೀರನಿಗೆ ಯಾರು ಸರಿ ಸಮರೊಳಗೆ ತೀರ ಕಂಠೀರನಿಗೆ ಆರು ಯಾರು ನಾನೇ ಸಂಬೋಧಿಪನು ನೀನೇ ಸರ್ವೇಶ್ವರನು ನಾನೇ ಸಂಬೋಧಿಪನು ನೀನೇ ಸರ್ವೇಶ್ವರನು ಹೃದಯ ಹೊಡೆಯುವೆ ಕರೆಯುವೆ. ಹೃದಯ ಹೊಡೆಯುವೆ ಕರುಳುಗಳ ತೆಗೆಯುವೆ. ಯಾರು ಸರಿ ಸಮರೊಳಗೆ ತೀರ ಕಂಠೀರನಿಗೆ ಯಾರು ಕಿಮ್ಮೀರ ಮಂತ್ರಿ ಮಹಾಪ್ರಭು, ನಾವು ಇದುವರೆಗೂ ದಿಗ್ವಿಜಯಕ್ಕೆ ಹೋಗಿ ದೇವಲೋಕಗಳನ್ನೆಲ್ಲ ಸೂರೆಗೊಂಡು ದಿಕ್ಪಾಲಕರನ್ನೆಲ್ಲ ಸೋಲಿಸಿ ಅವರ ಹೆಂಗಳೆಯರನ್ನು ತಂದು ಸೆರೆಯಲ್ಲಿಟ್ಟಿದ್ದಾಯಿತು. ಗುರುಗಳಾದ ಶುಕ್ರಾಚಾರ್ಯರ ಆದೇಶದಂತೆ ಇದುವರೆಗೂ ವಿಶ್ರಾಂತಿಯನ್ನು ಪಡೆದದ್ದಾಯಿತು. ಇನ್ನು ಮುಂದೆ ವೈಕುಂಠ, ಸತ್ಯಲೋಕ, ಕೈಲಾಸಗಳಿಗೂ ದಾಳಿ ನಡೆಸಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೆರೆಹಿಡಿಯಬೇಕಾಗಿದೆ. ಆದುದರಿಂದ ನಾವು ಶುಕ್ರಾಚಾರ್ಯರನ್ನು ಕಂಡು ಅವರ ಸಲಹೆಯನ್ನು ಪಡೆದುಕೊಳ್ಳಬೇಕಾಗಿದೆ. ಆದುದರಿಂದ ನಾವು ಶುಕ್ರಾಚಾರ್ಯರನ್ನು ಕಂಡು ಬರುವವರೆಗೂ ನಮ್ಮ ಮನೆ ದುರ್ಗವನ್ನು, ದುರ್ಗದ ಕೋಟೆಯನ್ನು ಬಹಳ ಎಚ್ಚರದಿಂದ ಕಾಯುತ್ತಿರಬೇಕು. ಮತ್ತೆ ನಮ್ಮೇಳು ಸುತ್ತಿನ ಕೋಟೆಗಳನ್ನು ಬಹಳ ಸುರಕ್ಷಿತವಾಗಿ ನೋಡಿಕೊಂಡಿರಬೇಕು. ಅಷ್ಟೇ ಅಲ್ಲ, ಸಮರಸನ್ನತರಾಗಿರಬೇಕೆಂದು ಸೇನಾಧ್ಯಕ್ಷರಿಗೆ ತಿಳಿಯಿತೆ. ಇನ್ನೊಂದು ವಿಷಯ ಅಮ್ಮೀರ ಮಂತ್ರಿ ಮಹಾಪ್ರಭು, ನಮ್ಮ 7 ಸುತ್ತಿನ ಕೋಟೆಯ ಮಧ್ಯದಲ್ಲಿರುವ ಸುರಕ್ಷಿತವಾಗಿರುವ ಮೂಲಬಲ ಸಮರ ಸಿದ್ಧತೆಯಲ್ಲಿರಬೇಕೆಂದು ಸೇನಾ ಬಲ ಅಧ್ಯಕ್ಷನಿಗೂ ಕಳುಹಿಸು. ನಾವು ಹಿಂದಿರುಗಿ ಬರುವವರೆಗೂ ಕೋಟೆಯ ಬಾಗಿಲುಗಳನ್ನು ಭದ್ರಪಡಿಸಿಕೊಂಡಿರಬೇಕೆಂದು ತಿಳಿಯಿತೆ. ನಾವಿನ್ನು ಹೊರಡುವೆವು. ಎಚ್ಚರ ಮಂತ್ರಿ. ಮಹಾಪ್ರಭು, ಈ ಮುಂಚೆ ನಾನು ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದೇನೆ. ಕೋಟೆಯನ್ನು, ಪುರವನ್ನು ಸೇನಾಧ್ಯಕ್ಷರು ನಾನು ಸಹ ಬಹಳ ಎಚ್ಚರಿಕೆಯಿಂದ ಕಾದುಕೊಂಡಿದ್ದೇವೆ. ಅದರ ಯೋಚನೆ ನಿಮಗೆ ಬೇಡ. ಇನ್ನು ನೀವು ಗುರುಗಳಾದ ಶುಕ್ರಾಚಾರ್ಯರಿತರ ಪ್ರಯಾಣವನ್ನು ಬೆಳೆಸಬಹುದು. ಕಿಮ್ಮಿರ ಮಂತ್ರಿ, ನಿಮ್ಮಂತ ಕಾರ್ಯದಕ್ಷವುಳ್ಳ ಮಂತ್ರಿಗಳು ನಮಗೆ ದೊರಕಿರುವುದು ನಮ್ಮ ಭಾಗ್ಯವೆಂದೇ ಹೇಳಿಕೊಳ್ಳಬೇಕು. ಏನ್ ಮಂತ್ರಿ, ನೀವಿನ್ನು ಹೊರಡಿ. ನಮ್ಮೆಲ್ಲ ಸೇನಾ ನಾಯಕರಿಗೂ ತಿಳಿಸಿ. ನೀವಿನ್ನು ಹೊರಡಿ. ಮಹದಾಜ್ಞೆ. ಬಾದುತ ಸಮಾಚಾರವೇನು? ಮಹಾಪ್ರಭು, ಯಾರೋ ಗಾಡಿಗ ಆಟಗಾರನಂತೆ ತಮ್ಮ ದರ್ಶನಾರ್ಥವಾಗಿ ಮಹಾಜನದ ಬಳಿಗೆ ಅಪ್ಪಣೆಗಾಗಿ ಕಾದು ನಿಂತಿರುವನು. ಅಪ್ಪಣೆ ಆದರೆ ಕರೆದುಕೊಂಡು ಬರುವನು ಮಹಾಪ್ರಭು. ಸಂತೋಷ, ಅವರನ್ನು ಬರಮಾಡು ಹೋಗು. ಶ್ರೀ 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 ರಾಜಾದಿ ರಾಜ, ರಾಜಕುಲ ಮಾರ್ತಂಡ ತೇಜ, ಹರಿ ಮದ ಕುಲ ಕಂಠೀರವ, ದಾನವ ಚಕ್ರವರ್ತಿ, ತ್ರಿಭುವನ ವಿಖ್ಯಾತ, ಏಕಚಕ್ರಾಧಿಪತಿ ಮಲ್ಲಾಸುರ ಚಕ್ರವರ್ತಿಗಳಿಗೆ ವಿಜಯೀ ಭವ, ದಿಗ್ವಿಜಯೀ ಭವ. ಆರಡಿಗೋ, ನೀನು ಯಾವ ಕಡೆಯಿಂದ ಬಂದೆ? ಈಗ ನೀನು ಯಾವ ಪ್ರಾಂತ್ಯದವನೆಂಬುದನ್ನು ತಿಳಿದುಕೊಳ್ಳಬಹುದೇ? ಮಹಾಪ್ರಭು, ನಾವು ಹಿಮಾಲಯ ಪ್ರಾಂತ್ಯದವರು. ಗಾರುಡಿಗ, ನೀನು ಯಾವ ಕಡೆಯಿಂದ ಬಂದಿರುವೆ? ಯಾವ ಯಾವ ಆಟಗಳನ್ನು ತೋರಿಸಬಲ್ಲೆ? ಮಹಾಪ್ರಭು, ನಾನೀಗ ಹಿಮಾಲಯ ಪ್ರಾಂತ್ಯದಿಂದಲೇ ಬಂದೆ. ನಾನು ನಾನಾ ವಿದ್ಯೆಗಳನ್ನು ಬಲ್ಲೆ. ಯಂತ್ರ, ಮಂತ್ರ, ಮಾಯ, ಮೋಡಿ ಇನ್ನು ಮುಂತಾದ ವಿದ್ಯೆಗಳನ್ನು ಬಲ್ಲೆ. ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಕಾಂಬೋಡಿ, ಗುರ್ಜರ, ಸಿಂಧು ಇನ್ನು ಮುಂತಾದ ಪ್ರದೇಶಗಳಲ್ಲಿ ಸಂಚರಿಸಿ ರಾಜಾದಿರಾಜರ ಮೋಡಿ ವಿದ್ಯೆ ಪರಿಣಿತ, ಯಂತ್ರ, ಮಂತ್ರ, ಕಲಾ ಕೋವಿದರ, ಮಾಯಾ ವಿಜ್ಞಾನಿಗಳ ಸಮ್ಮುಖದಲ್ಲಿ ನಮ್ಮ ವಿದ್ಯೆ ಪ್ರದರ್ಶನ ಮಾಡಿ ಎಲ್ಲ ಕಡೆ ಎಲ್ಲರಿಂದಲೂ ಅರ್ಹ ಪತ್ರಗಳನ್ನು, ಪದಕಗಳನ್ನು, ಅನೇಕ ಸನ್ಮಾನಗಳನ್ನು
ಹೊಂದಿ ಬಂದಿರುತ್ತೇವೆ. ಮಹಾಪ್ರಭು ಚಕ್ರವರ್ತಿಗಳೇ, ವೀರಾದಿ ವೀರರು ಮಹಾ ಸಾಹಸಿಗಳು ಆದ ಮಣಿಮಲ್ಲಾಸುರ ಚಕ್ರವರ್ತಿಗಳ ಸನ್ನಿಧಾನದಲ್ಲಿ ನಮ್ಮ ವಿದ್ಯೆ ಪ್ರದರ್ಶನ ಮಾಡಲು ಬಂದಿರುತ್ತೇವೆ. ತಮ್ಮ ಅಪ್ಪಣೆ ಆಗಬೇಕು ಮಹಾಪ್ರಭು. ಸರಿ ಗರುಡಿಗ, ತಮ್ಮಗಳ ಹೆಸರೇನು? ಮಹಾಪ್ರಭು, ನನ್ನ ಹೆಸರು ಮೋಡಿ ಮರಿಯ. ನನ್ನ ಹೆಂಡತಿಯ ಹೆಸರು ನಾಟ್ಯ ಮೋಹಿನಿ ಸಿರಿದೇವಿ. ಈಕೆಯ ಅತ್ಯುನ್ನತ ಮನಮೋಹಕ ನರ್ತನೆಯನ್ನು ನೋಡಿ ಬೆರಗಾಗದವರೇ ಇಲ್ಲ. ಈಕೆಯ ನರ್ತನವೆಂದರೆ ಸಾಕ್ಷಾತ್ ಪಾರ್ವತಾದೇವಿ ನೋಡಿ ಬೆರಗಾಗುವಂತಹ ನಾಟ್ಯ. ಮಹಾಪ್ರಭು, ಅಪ್ಪಣೆ ಆದರೆ ಈಕೆಯ ನೃತ್ಯವನ್ನು ನೋಡಬಹುದು. ಗಾಡಿಗ, ನಿನ್ನ ಆಟಗಳನ್ನು ನೋಡುತ್ತಾ ಕುಳಿತುಕೊಳ್ಳಲು ನಮಗೆ ಸಮಯವಿಲ್ಲ. ನಾವೀಗ ನಮ್ಮ ಗುರುಗಳಾದ ಶುಕ್ರಾಚಾರ್ಯರನ್ನು ಕಾಣಲು ಹೋಗಬೇಕೆಂಬ ಪ್ರಯತ್ನದಲ್ಲಿದ್ದೇವೆ. ಈಗ ಸ್ವಲ್ಪ ಹೊತ್ತು ನರ್ತನ ನಡೆಯಲಿ. ನಿನ್ನ ಗಾಡಿಗ ಪ್ರದರ್ಶನವನ್ನು ನಾಳೆ ಈ ಪಟ್ಟಣದ ಹೊರವಲಯದಲ್ಲಿ ಏರ್ಪಡಿಸುವಂತೆ ನಮ್ಮ ಪುರದ ಪ್ರಮುಖರಿಗೆ ತಿಳಿಸಿ ಹೋಗುತ್ತೇನೆ. ಅವರೇ ನಿನಗೆ ತಕ್ಕ ಪುರಸ್ಕಾರವನ್ನು ಕೊಡುವರು. ಈಗ ಸ್ವಲ್ಪ ಹೊತ್ತು ನರ್ತನ ನಡೆಯಲಿ.
ಇನ್ನು ನರ್ತನವು ಸಾಕು. ನಿನಗೆ ತಕ್ಕ ಬಹುಮಾನವೇನು? ಮಹಾಪ್ರಭು, ನಾವು ಬಹುಮಾನವನ್ನು ಅಪೇಕ್ಷಿಸಿ ಬಂದವರಲ್ಲ. ಹಾಗಾದರೆ ನಿಮ್ಮ ಇಚ್ಛೆ ಏನಿದೆ ತಿಳಿಸು, ಮತ್ತೇನಾದರೂ ಕೇಳಿಕೋ ನೋಡೋಣ. ಮಹಾಪ್ರಭು, ನಮಗೆ ದನಕನಕ ವಾಹನಗಳಾವು ನಮಗೆ ಬೇಡ. ನಮಗೆ ಬೇಕಾಗಿರುವುದು ಎಲ್ಲಿಯೂ ದೊರಕದ ಅಲ್ಪವಲ್ಲದ ಅಪರೂಪದ ವಸ್ತುವೊಂದು ಬೇಕು. ಆ ವಸ್ತು ನಿಮ್ಮ ಬಳಿ ಸಿಗಬಹುದೆಂದು ಕೇಳಿ ಬಂದಿದ್ದೇನೆ. ಮಹಾಪ್ರಭು ಚಕ್ರವರ್ತಿಗಳೇ, ತಾವು ಈಗಿನ ಸ್ಥಿತಿಯಲ್ಲಿ ಕುಳಿತಿರುವಂತೆ ತಮ್ಮ ಬಳಿಯಲ್ಲಿಯೇ ಇರುವ ವಸ್ತುವನ್ನು ನಾನು ಬೇಡಲು ಬಂದಿದ್ದೇನೆ. ಆ ವಸ್ತುವನ್ನು ಕೊಡುತ್ತೇನೆಂದು ನನಗೆ ಅಭಯವನ್ನು ಕೊಡಬೇಕು. ಆಯಿತು ಗಾರುಡಿಗ, ತೆಗೆದುಕೋ ಅಭಯವನ್ನು. ನಿನಗೇನು ಬೇಕು ಕೇಳು, ಕೊಡುವೆನು. ಸಂತೋಷ ಮಹಾಪ್ರಭು. ನನಗಾವ ಬೆಲೆ ಉಳ್ಳ ವಸ್ತುವು ಬೇಡ. ನನಗೆ ಬೇಕಾಗಿರುವುದು ಒಂದೇ ಒಂದು ಚಿಕ್ಕ ಕವಡೆಯು ಮಾತ್ರ. ಮಹಾಪ್ರಭು, ನೀವು ಅಭಯವನ್ನು ಕೊಟ್ಟಂತೆ ದಯಮಾಡಿ ತಮ್ಮ ವಚನವನ್ನು ಉಳಿಸಿಕೊಳ್ಳಿ. ಇಷ್ಟೇ ನಮಗೆ ಬೇಕಾಗಿರುವುದು. ನೀನು ಸಾಮಾನ್ಯ ಗಾರುಡಿಗನಲ್ಲ, ಜಗತ್ತನ್ನೇ ಆಡಿಸುವ ಮಹಾಗಾರುಡಿಗ. ಹಿಂದೆ ಮಹಾರಥಿ ಕರ್ಣನಿಂದ ಕವಚ ಕೊಂಡಲವನ್ನು ಅಮೃತ ಕಲಶವನ್ನು ಬೇಡಿ ಕರ್ಣನಿಗೆ ದರ್ಶನವನ್ನು ಕೊಟ್ಟಂತೆ ಈ ದಿನ ಕವಡ ದಾನವನ್ನು ಬೇಡಿ ಈ ಮಲ್ಲಾಸುರನಿಗೆ ದರ್ಶನವನ್ನು ಕೊಟ್ಟು ಹೋಗಲು ಬಂದಿರುವ ಮಹಾವಿಷ್ಣುವೇ ನೀನೆಂಬುದನ್ನು ಅರಿತುಕೊಂಡೆ. ಪರಮಾತ್ಮ ನಿನ್ನ ಸಂಕಲ್ಪವನ್ನು ಬಲ್ಲವರಾರು. ಇದು ನಿನಗೆ ಅಭಿನಂದಿಸುವನು. ಗಾರುಡಿಗ, ತೆಗೆದುಕೋ ಕವಡೆಯನ್ನು. ಮಣಿಮಲ್ಲಾಸುರ ಚಕ್ರವರ್ತಿಗಳಿಗೆ ಬಹುಪರ ಬಹುಪರ ಬಹುಪರ. ನಾರಾಯಣ ನಾರಾಯಣ. ಹರಿಯೇ ನಿನ್ನ ಮಾಯೆಯ ಹರಿಯಲ ಸಾಧ್ಯ, ಹರಿಯಲ ಸಾಧ್ಯ, ದೇವ ತಿಳಿಯಲ ಸಾಧ್ಯ. ಹರಿಯೇ ನಿನ್ನ ಮಾಯೆಯ ಹರಿಯಲ ಸಾಧ್ಯ, ಹರಿಯಲ ಸಾಧ್ಯ, ದೇವ ತಿಳಿಯಲ ಸಾಧ್ಯ. ನಾರಾಯಣ ನಾರಾಯಣ. ಭಕ್ತಿಯಮ್ಮ ಭಾಷೆಗೆ ನದಿ ಚಕ್ರ ಧರಿಸಿದೆ, ಭಕ್ತಿಯಂಬ ಭಾಷೆಗೆ ಕರದಿ ಚಕ್ರ ಧರಿಸಿದೆ. ದಂಡಧರ ನೀನಾನ್ ಕೋ ದಂಡ ಜನಿಸಿದೆ. ದಂಡಧರ ನೀನಾಗಿ ಕೋ ದಂಡ ಜನಿಸಿದೆ. ಹರಿಯ ನಿನ್ನ ಮಾಯೆಯ ಹರಿಯಲ ಸಾಧ್ಯ, ಹರಿಯಲ ಸಾಧ್ಯ, ದೇವ ತಿಳಿಯಲ ಸಾಧ್ಯ, ಹರಿಯಲ ಸಾಧ್ಯ, ದೇವ ತಿಳಿಯಲ ಸಾಧ್ಯ. ನಾರಾಯಣ ನಾರಾಯಣ ನಾರಾಯಣ. ಚಕ್ರವರ್ತಿಗಳೇ, ನಿಮಗೆ ಶುಭವಾಗಲಿ. ಎಲ್ಲಿಗೋ ಬಹಳ ಉತ್ಸಾಹದಿಂದ ಹೊರಟಿರುವಂತರಿ. ಅಂತ ಅವಸರದ ಕಾರ್ಯವೇನು ದಾನವೇಂದ್ರರೇ? ಹೆಚ್ಚಿನ ವಿಷಯವೇನೂ ಇಲ್ಲ ಮಹರ್ಷಿಗಳೇ. ನಾವೀಗ ನಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರನ್ನು ಕಾಣಲು ಹೊರಟಿದ್ದೆವು. ಮಹರ್ಷಿಗಳೇ, ತಾವು ಎಲ್ಲಿಂದ ಬಂದಿರುವಿರಿ? ವಿಶೇಷವೇನಾದರೂ ಉಂಟೆ ಮಹರ್ಷಿಗಳೇ? ವಿಶೇಷವಿಲ್ಲದೆ ಈ ನಾರದರು ಬರುವ ಪದ್ಧತಿಯೇ ಇಲ್ಲ ಎಂಬುದು ನಿಮಗೆ ತಿಳಿಯದೇ ವೀರರೇ? ತಿಳಿದಿರುವುದು ಮಹರ್ಷಿಗಳೇ, ಆದರೂ ಕೇಳುವ ಪದ್ಧತಿ ಅಂತ ಕೇಳಿದೆವು. ವಿಶೇಷವೇನಾದರೂ ಇದ್ದರೆ ತಿಳಿಸಿ, ಅವಸರವೇನೂ ಇಲ್ಲ. ಈಗ ನಾನು ಕೈಲಾಸದಿಂದಲೇ ಬಂದೆ. ಅಲ್ಲಿನ ಸಮಾಚಾರವನ್ನು ತಿಳಿಸಬೇಕೆಂದಲೇ ಇಷ್ಟು ಆತುರವಾಗಿ ಬಂದೆ. ಆದರೆ ನೀವೆಲ್ಲಿಗೋ ಬಹಳ ಅವಸರದಿಂದ ಹೊರಟಿರುವಂತರಿ. ಅಂತಹ ಅವಸರವೇನೂ ಇಲ್ಲ ನಾರದರೆ. ನಿತ್ಯದಂತೆ ನಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರನ್ನು ಕಾಣಲು ಅವರ ಆಶ್ರಮಕ್ಕೆ ಹೊರಟಿರುವೆವು. ದೇವಮುನಿಗಳೇ, ನೀವು ಕೈಲಾಸದಿಂದ ಬಂದಿರುವಿರಿ ಅಂದ ಮೇಲೆ ಅಲ್ಲಿನ ವಿದ್ಯಮಾನಗಳನ್ನು ಅರಿತುಕೊಂಡೇ ಬಂದಿರಬಹುದು. ನಾರದರೆ, ಸಮಾಚಾರವೇನೆಂಬುದನ್ನು ಮರೆ ಮಾಡದೆ ತಿಳಿಸಿ, ಸಂಕೋಚ ಪಡಬೇಡಿ. ಇಲ್ಲಿ ನಾವೇ, ಮತ್ತಾರೂ ಇಲ್ಲ. ಸಂಕೋಚ ಏನೂ ಇಲ್ಲ ದಾನವೇಂದರೆ. ಆ ಸಮಾಚಾರ ತಿಳಿಸಬೇಕೆ ಅಂದ ಮೇಲೆ ಇಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಇಲ್ಲ ತಾನೇ ವೀರರೇ? ಮಹರ್ಷಿಗಳೇ, ನಿಮ್ಮ ವಿನಃ ಅಪ್ಪಣೆಯಿಲ್ಲದೆ ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಇದು ಮಂತ್ರಾಲೋಚನಾ ಮಂದಿರ. ದಾನವೇಂದರೆ, ನೀವು ಮೊದಲು ಆ ದೇವತೆಗಳನ್ನು ಬಂಧಿಸಿ ಸೆರೆಯಲ್ಲಿ ಹಾಕೋದಕ್ಕಿಂತ ಮುಂಚಿತವಾಗಿ ಆ ತ್ರಿಮೂರ್ತಿಗಳನ್ನು ಬಂಧಿಸಿ ಮೊದಲು ಸೆರೆಯಲ್ಲಿ ಹಾಕಬೇಕಾಯಿತು. ತಿಳಿಯುತ್ತೆ ವೀರರೇ? ದೇಖನಾರದರೆ, ಈಗೇನಾಗಿದೆ?
ಏನಾಗಿದೆ? ಏನೂ ಇಲ್ಲ. ಆ ಹೇಡಿ ದೇವತೆಗಳೆಲ್ಲ ನಿಮ್ಮಿಂದ ಸೋತು ಹೋದ ಮೇಲೆ ಆ ತ್ರಿಮೂರ್ತಿಗಳ ಮೊರೆ ಹೊಕ್ಕಿರು. ಆ ತ್ರಿಮೂರ್ತಿಗಳು ಸುರರಿಗೆ ದಾನವರ ವಂಶವನ್ನೇ ನಿರ್ವಂಶ ಮಾಡೋರಿಗೆ, ಸುರರಿಗೆ ಅಭಯ ನೀತಿರೋರು. ದೈತ್ಯರ ವಂಶವೇ ನಿರ್ವಂಶವಾದೀತು. ಎಚ್ಚರ! ನೀವು ಯಾರು ಸಂಗಡ ನಿಂತು ಮಾತನಾಡುತ್ತಿರುವಿರಿ ಎಂಬುದು ಅರಿವಿದೆಯೇ? ದಾನವೇಂದ್ರರೇ, ಇದು ನಾನಾಡುವ ಮಾತಲ್ಲ. ಕೇಳಿ ನನ್ನ ಮಾತನ್ನು. ದಾನವರ ವಂಶವನ್ನು ನಿರ್ವಂಶ ಮಾಡುವುದಾಗಿ ಆ ಕಾತ್ಯಾಯನ ದೇವಿಯು ಸುರರಿಗೆ ಅಭಯ ನೀತಿರುವಳು. ಹಾಗೆ ನೀವು ಮೊದಲು ಕೈಲಾಸಗೆ ಮುತ್ತಿಗೆ ಹಾಕಿ ಆ ಬಡಬೈರಾಗಿ ಶಂಕರನನ್ನು, ಆ ದುರಾಂಕಾರಿ ಪಾರ್ವತ ದೇವಿಯನ್ನು ಮೊದಲು ಬಂಧಿಸಿ ಸೆರೆಯಲ್ಲಿ ಹಾಕಿರಿ. ಆ ನಂತರ ವಿಷ್ಣು ಬ್ರಹ್ಮರನ್ನು ಗೆಲ್ಲುವುದು ನಿಮಗೆ ಸುಲಭವಾಗುತ್ತದೆ. ಅವರು ನಿಮ್ಮನ್ನು ನೋಡಿದ ಕೂಡಲೇ ಪಲಾಯನ ಮಾಡುವರು. ಆಮೇಲೆ ಸತ್ಯಲೋಕ, ವೈಕುಂಠ, ಕೈಲಾಸಗಳೆಲ್ಲ ನೀವೇ ಒಡೆಯರು. ಆದ್ದರಿಂದ ಮೊದಲು ಕೈಲಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಮಾಡಿರಿ. ನಾರದರೇ, ಈಗ ನೀವು ಒಳ್ಳೆಯ ಸಲಹೆ ಕೊಟ್ಟಿರಿ. ಆಗಲಿ, ನಾವು ಅದೇ ಪ್ರಯತ್ನದಲ್ಲಿದ್ದೆವು. ಅದಕ್ಕಾಗಿಯೇ ನಾವು ಶುಕ್ರಾಚಾರ್ಯರನ್ನು ಕಂಡು ಅವರ ಸಲಹೆಯನ್ನು ಪಡೆಯಲು ಹೊರಟಿದ್ದೆವು. ಇದು ಮರೆತಿದ್ದೆವು ನಾರದರೇ. ನಮ್ಮ ಸಂದೇಶವೊಂದನ್ನು ಆ ಶಂಕರನಿಗೂ ತಿಳಿಸಿರಿ. ದಾನವೇಂದ್ರ, ಆ ಬಡಬೈರಾಗಿ ಶಂಕರನು ನನ್ನಿಂದ ಒಂದು ಸಂದೇಶವನ್ನು ಕಳಿಸಿರುವನು. ಅದನ್ನು ತಿಳಿಸಬೇಕಿರಲಿ ಇಷ್ಟು ಅವಸರಾಗಿ ಬಂದೆ. ಕೇಳಿ ದಾನವೇಂದ್ರರ ಸಂದೇಶವನ್ನು. ಏನು? ಆ ಬೂದಿ ಬಡಕ ಸೈರಾಗಿ ನನಗೆ ಸಂದೇಶವನ್ನು ನಿಮ್ಮ ಸಂಗಡ ಕಳಿಸಿರುವನೇ? ನಾರದರೇ, ಸಂದೇಶವೇನೆಂಬುದನ್ನು ಚಾಚು ತಪ್ಪನೆ ತಿಳಿಸಿ ಕೇಳೋಣ. ಅಪ್ಪಣೆ ದಾನವೇಂದ್ರ, ಕೇಳಿ ಆ ಸಂದೇಶವನ್ನು. ಮಹಾದಾಜ್ಞೆ ಕೇಳಿ. ಈಶ್ವರ ಸಂದೇಶ ಹೀಗಿದೆ. ನೀವು ಬ್ರಹ್ಮನ ವರಬಲದಿಂದ ಕೊಬ್ಬಿ ದೇವತೆಗಳ ಪಟ್ಟಣಗಳೆಲ್ಲ ಸೂರೆ ಮಾಡಿ, ದೇವತೆಗಳನ್ನು ಬೆದರಿಸಿ ಓಡಿಸಿ, ದೇವತಾಂಗನೆಲ್ಲ ಸೆರೆಯಲ್ಲಿ ಹಾಕಿ ಮಹಾ ಅಪರಾಧ ಮಾಡುವಿರಿ. ಅಂತೆ ಈಗಲಾದರೂ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಬೇಕಾದರೆ ದೇವತೆಗಳ ಸೆರೆಯಿಂದೆಲ್ಲ ಬಿಡುಗಡೆ ಮಾಡಿ ಸುರರಲ್ಲಿ ಸ್ನೇಹವನ್ನು ಬೆಳೆಸಿ ಸುಖವಾಗಿ ಬಾಳಿರಿ. ಇಲ್ಲವಾದರೆ ಬಹಳ ಅನರ್ಥಕ್ಕೆ ಗುರಿಯಾಗಿರಿ. ಜೋಕೆ, ಇದು ಈಶ್ವರನ ಸಂದೇಶ. ನೋಡುವಿರ ದೈತ್ಯರೇ, ಬೂದಿ ಬೆಡಕ ಇಷ್ಟೊಂದು ಅಹಂಕಾರವೇ ನಾನು ಸಹಿಸಲಾರೆ. ಕೋಪ ತಾಪದಿಂದ ನಿಮ್ಮ ಮುಂದೆ ತಿಳಿಸುತ್ತೇನೆ. ಇನ್ನ ನಿಂಬೀಚೆ ಹೇಗಿದೆಯೋ? ದೇವ ವಿಷಯವನ್ನು ತಿಳಿಸಿ ನಮಗೆ ಬಹಳ ಉಪಕಾರ ಮಾಡಿರಿ. ಎಂದ ಕೈಲಾಸಕ್ಕೆ ಮುತ್ತಿಗೆ ಹಾಕುತ್ತೆ ನಮ್ಮ ಸೈನ್ಯಕ್ಕೆಲ್ಲ ಆಜ್ಞೆ ಮಾಡುವೆನು. ಎಲ್ಲ ಬಡ ಬೈರಾಗಿ ಈಶ್ವರ, ಇದುವರೆಗೂ ನಿನ್ನನ್ನು ಬಿಟ್ಟಿದ್ದಕ್ಕೆ ಬಂದು ನಿಂತ ಇನ್ನು ಮುಂದೆ ನಿನ್ನ ಗತಿ ಏನಾಗುವುದೆಂಬುದನ್ನು ನೋಡು. ನಡಾಗ್ರಜ, ಈ ದಿನವೇ ಕೈಲಾಸವನ್ನು ಮುತ್ತಿ ಆ ಬಡ ಶಂಕರನನ್ನು ಅವನ ಪತ್ನಿಯಾದ ಪಾರ್ವತಿಯನ್ನು ಕೈ ಸೆಳೆದುಕೊಂಡು ನಡೆ ಸಹೋದರ. ಆಹಾ, ಸೈರಿಸಿ ವೀರರೇ, ದುಡುಕಬೇಡಿ. ದುಡುಕುವೆ ಕೆಡಕಿನ ಮೂಲವೆಂಬ ನಾನ್ನುಡಿಯು ಸುಳ್ಳಾಗಲಾರದು. ಆದರೂ ಈಗ ಏಕಾಏಕಿ ದುಡುಕಬೇಡರು. ಈಗ ನನ್ನ ಸಲಹೆಯನ್ನು ಕೇಳಿ. ಮೊದಲು ಸಮರ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಆಮೇಲೆ ಯುದ್ಧವನ್ನು ಪ್ರಾರಂಭಿಸಿ. ಹಗಲು ರಾತ್ರಿಗಳಲ್ಲದೆ ಯುದ್ಧವು ನಡೆಯುತ್ತಿರಲಿ. ಅದಕ್ಕೂ ಮೊದಲು ನಿಮ್ಮ ಕುಲಗುರುಗಳಾದ ಶುಕ್ಲಾಚಾರ್ಯರನ್ನು ಕಂಡು ಅವರ ಅನುಮತಿ ಸಲಹೆಯನ್ನು ತಿಳಿದುಕೊಂಡು ಆಮೇಲೆ ಯುದ್ಧವನ್ನು ಇದೀಗ ಒಳ್ಳೆಯ ಸಮಯ. ಅವರು ನಿಮ್ಮ ಮೇಲೇರಿ ಬರುವುದಕ್ಕಿಂತ ಮುಂಚಿತವಾಗಿ ನೀವೇ ಮೊದಲು ಯುದ್ಧವನ್ನು ಪ್ರಾರಂಭಿಸಿ. ತಿಳಿಯುತ್ತೆ ದಾನವೇಂದ್ರರೇ? ಮಹರ್ಷಿಗಳೇ, ನೀವು ಒಳ್ಳೆಯ ಸಲಹೆಯನ್ನೇ ಕೊಟ್ಟಿರಿ. ಆಗಲಿ, ಅದರಂತೆ ನಾವು ಎಲ್ಲ ಸಂಗ್ರಹಗಳನ್ನು ಮಾಡಿಕೊಳ್ಳುತ್ತೇವೆ. ಇದು ಮರೆತಿದ್ದೆವು ನಾರದರೇ. ನಮ್ಮ ಸಂದೇಶವೊಂದನ್ನು ಆ ಬಡಶಂಕರನಿಗೂ ತಿಳಿಸಿರಿ. ಎಲ್ಲ ಬಡಶಂಕರ ನಾರದರ ಸಂಗಡ ಕಳಿಸಿದ ಸಂದೇಶವನ್ನು ಕೇಳಿದೆವು. ದೇವತಾಂಗನೆಯರನ್ನೆಲ್ಲ ಸೆರೆಯಿಂದ ಬಿಡುಗಡೆ ಮಾಡಿ ಸುರರಣ ಸ್ನೇಹ ಬೆಳೆಸಿ, ಇಲ್ಲವಾದರೆ ಬಹಳ ಅನರ್ಥವಾದೀತು ಎಂದು ಬೆದರಿಕೆಯನ್ನಾಗಿರುವೆ ಅಲ್ಲವೇ ಮರಳ ಶಂಕರ? ನಿನ್ನ ಬೆದರಿಕೆಗೆ ನಾನು ಮಣಿಯಲೆಂದು ತಿಳಿಯಬೇಡ. ಇದು ನಮ್ಮ ಸಂದೇಶವೊಂದನ್ನು ಕೇಳು. ನಾವು ಇನ್ನೊಂದು ವಾರದೊಳಗಾಗಿ ನಿಮ್ಮ ಮೇಲೆ, ಅಂದರೆ ತ್ರಿಮೂರ್ತಿಗಳ ಮೇಲೆ ಸಮರವನ್ನು ಸಾರಿ ಬರುತ್ತೇವೆ. ನಿಮಗೆ ಸಾಮರ್ಥ್ಯವಿದ್ದರೆ ನಮ್ಮೊಡನೆ ಹೋರಾಡಿ ಜಯಿಸಿರಿ. ಇಲ್ಲವೇ ನಿಮ್ಮ ಪ್ರಾಣಗಳ ಮೇಲೆ ನಿಮಗೆ ಆಸೆ ಇದ್ದರೆ ಎಲ್ಲರೂ ಬಂದು ನಮಗೆ ಶರಣಾಗತರಾಗಿ, ಇಲ್ಲವೇ ಓಡಿ ಹೋಗಿ ಅರಣ್ಯದಲ್ಲೆಲ್ಲರೂ ತಲೆಮರೆಸಿಕೊಂಡು ಭಿಕ್ಷಣದಿಂದ ಜೀವನ ಮಾಡಿರಿ. ಇಲ್ಲದಿದ್ದರೆ ನಿಮಗೆ ಉಳಿಗಾಲವಿಲ್ಲ. ತಿಳಿಯುತ್ತೆ ಮರಳು ಶಂಕರ ಎಚ್ಚರ ಎಂಬುದಾಗಿ
ಆ ಬಡಶಂಕರನ ಮುಂದೆ ಈ ನಮ್ಮ ಸಂದೇಶವನ್ನು ಚಾಚು ತಪ್ಪದೆ ತಿಳಿಸಬೇಕು. ತಿಳಿದೆ ಮಹರ್ಷಿಗಳೇ? ನೀವಿನ್ನು ಹೊರಡಿ. ಆಯಿತು ಮಹಾರಾಜ. ದಾನವರನ್ನು ಉರಿದುಂಬಿಸಿ ತ್ರಿಮೂರ್ತಿಗಳ ಮೇಲೆ ಸಮರಕ್ಕೆ ಹೊರಡುವಂತೆ ಪ್ರೇರೇಪಿಸಿರುವನು. ಪರಮೇಶ್ವರನ ಸಂದೇಶವನ್ನು ಅವರಿಗೆ ತಿಳಿಸಿ ಅವರನ್ನು ಉದ್ರೇಕಗೊಳಿಸಿರುವನು. ನಾನೀಗ ಮಣಿದುರ್ಗದೆಲ್ಲ ಸಂಚರಿಸಿ ಇವರ ಗುಪ್ತ ಸ್ಥಳಗಳನ್ನು ದುರಾಲೋಚನೆಗಳನ್ನು ತಿಳಿದುಕೊಂಡಂದಾಯಿತು. ನಾನೀಗ ಕೈಲಾಸಕ್ಕೆ ಹೋಗಿ ಪರಮೇಶ್ವರನನ್ನು ಕಂಡು ಇವರ ಆಲೋಚನೆಗಳು ಏನೆಂಬುದನ್ನು ತಿಳಿಸಿ ಪರಮೇಶ್ವರನಲ್ಲಿ ಅರಿಕೆ ಮಾಡಿಕೊಳ್ಳಿರು. ದೈವವು ನೀನೇ, ಭಕ್ತನು ನಾನೇ, ದೈವವು ನೀನೇ, ಭಕ್ತನು ನಾನೇ, ನಮ್ಮನು ಕೈ ಬಿಡದೆ ಕಾಯೋ ಶಿವನೇ, ನಮ್ಮನು ಕೈ ಬಿಡದೆ